ಹಾಯ್ ಗಾಯ್ಸ್, ನಮಸ್ತೆ. ಕ್ರಿಯೇಟಿವ್ ಮಾಯಕ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಮಾವಾಸ್ಯೆ ಇದು ಇವತ್ತು. ಹಾಗೆ ನನ್ನ ವಿಶೇಷ ಅಂದರೆ ನನ್ನ ಬರ್ಡೇ. ಇವತ್ತು 2-3 ಥರದಾಗಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಏನಪ್ಪ ಅಂದ್ರೆ, ಒಂದು ತುಳಸಿಗೆರೆ ಹನುಮಂತಕ್ಕೆ ಹೋಗ್ಬಾರ್ದು, ಹಾಗೆ ಲೋಕಲು ನವನಗರದಲ್ಲಿ ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಇನ್ನು ಬಂದ್ಬಿಟ್ಟು ಇಲ್ಲೇ ನಮ್ಮ ಅಣ್ಣನ ಮಗಳು ನವನಗರ ಒಳಗಡೆ ಕೃಷ್ಣ ದೇವಸ್ಥಾನ ಹೇಗಿದೆ ಹೋಗಿಲ್ಲ. 3 ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೇವೆ. ಇವಾಗ ನೋಡೋಣ ಏನು ಮಾಡೋಣ. ಕಷ್ಟ ಇವಾಗ ನವನಗರದಲ್ಲಿ ಇರುವಂಥ ರಾಧಾಕೃಷ್ಣಗೆ ಹೋಗಿ ದರ್ಶನ ಪಡೆದುಕೊಂಡು ಬರೋಂತ. ನೀವು ನೋಡ್ರಿ, ಇದೆ ರಾಧಾಕೃಷ್ಣ ಟೆಂಪಲ್. ಇದು ಮಿನಿಮಮ್ ಏನಿಲ್ಲ ಅಂದರೂ ನಾವು ನವನಗರಕ್ಕೆ ಬಂದಿಂದ 7-8 ಸಲ ಬಂದು ಈ ರಾಧಾಕೃಷ್ಣನ ದರ್ಶನ ಪಡಿತಾನೇ ಇದ್ದೀವಿ. ಇಲ್ಲಿ ವೈಬ್ರೇಷನ್ ಪಾಸಿಟಿವ್ ಆಗಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ಎಷ್ಟೋ ಮನಸ್ಸಿನಲ್ಲಿ ಗದ್ದಲ ಅಥವಾ ಎಷ್ಟೋ ಅಸಮಾಧಾನ ಇದ್ರೂ ಆ ಟೆಂಪಲ್ಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ದರ್ಶನ ಪಡ್ಕೊಂಡು ಬಂದ್ರೇನೋ ಮನಸ್ಸಿಗೆ ನಿರಾಳ ಆಗುತ್ತೆ. ಅದರೊಳಗೆ ನನ್ನ ಬರ್ಡೇ ವಿಶೇಷ ಅಂಥದ್ರೊಳಗೆ ನಾ ರಾಧಾಕೃಷ್ಣ ಮೀಟ್ ಆಗ್ಲಿಕ್ಕಂದ್ರೆ ಏನೋ ಅಸಮಾಧಾನ ಆಗುತ್ತೆ. ಅದಕ್ಕಾಗಿ ನನ್ನ ಮಗಳು ಒಂದೇ ವಿಶೇಷ ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗಿ ರಾಧಾಕೃಷ್ಣ ದರ್ಶನ ಪಡೆದುಕೊಂಡು ವಾಪಸ್ ಅಲ್ಲೇ ಮ್ಯೂಸಿಯಂ ಹತ್ರ ವಾಪಸ್ ಬರ್ತಾ ಇದ್ದೆವು. ನನ್ನ ಮಗಳದು ಒಂದೇ ಹಠ ಏನಪ್ಪ ಅಂದ್ರೆ, ಅಮ್ಮ ಮ್ಯೂಸಿಯಂಗೆ ಹೋಗೋಣ, ನಾವು ಅಲ್ಲಿ ಆಟ ಆಡ್ತೀವಿ, ಬಾ ಕೂತ್ಕೋ ಆಟ ಆಡ್ತೀವಿ. ಅದ್ರಾಗ ಏನ್ ಮಾಡುಗಾಡ್ತಾರೆ ಅಲ್ಲೇನು ಬಾಲ್ ಅದ ಬಟ್ ಬ್ಯಾಡೆ ಕಾಯಂ ಆಗ್ಯದ ಹೋಗೋನ್ ಮನೆಗೆ ನಾನು. ಬಟ್ ನನ್ನ ಮಗಳು ಯಾವುದೇ ಕಾರಣಕ್ಕೂ ಬಾಲ್ ಗೊತ್ತಿಲ್ಲ ಬಿಡ್ತಾ ಇಲ್ಲ. ಸರಿ ಹೋಗೋಣ ಅಂತೇಳಿ ವಿಜಯಕ್ಕೆ ಬಂದೆವು. ಆ ನೆಟ್ ಒಳಗೆ ಆಡ್ತಾಳಂತೆ, ಓಡ್ತಾಳಂತೆ, ಏನೇನೋ ಅಂದ್ಕೊಂಡು ಕಡೆಗೆ ಹತ್ತು ಕರೆದು ಅಲ್ಲಿ ಕರ್ಕೊಂಬಂದ್ರು. ನನಗೆ ಓಡಾಡ್ತಾ ಇದ್ರು. ಬಟ್ ನಾವು ಅಲ್ಲೇ ಚೇಂಬರ್ ಮೇಲೆ ಕೂತ್ಕೊಂಡಿದ್ದೆ. ಆ ಗಿಡದಲ್ಲಿ ನೋಡಿದೆ, ಇಲ್ಲಿ ನೋಡ್ರಿ ಗುಬ್ಬಚ್ಚಿ ಗೂಡು ಎಷ್ಟು ಚೆನ್ನಾಗಿ ಗುಬ್ಬಚ್ಚಿ ಗೂಡು ಕಟ್ಟಿದೆ ನೋಡಿ. ಅಲ್ಲಿ ಬಂದು ಮತ್ತೆ ನನ್ನ ಮಗಳು ಕರ್ಕೊಂಬಂದ್ರು. ಅದು ಗೂಡು ನೋಡಿದೆ, ಇಷ್ಟು ವಿಶಾಲವಾಗಿದೆ. ಅಲ್ಲಿ ಗೂಡು ಕಟ್ಟಿದೆ. ನನ್ನ ಮಕ್ಕಳು ಚೆನ್ನಾಗಿ ಆಡ್ತಾ ಇದ್ದಾರೆ. ಇದೆಲ್ಲ ನೋಡೋಕ್ಕೆ 2-3 ಕಣ್ಣುಗಳನ್ನು ಸಾಲಂಗಿಲ್ಲ. ಖುಷಿ ಆಯಿತು. ಮತ್ತು ಮನೆಗೆ ಬಂದ ಬಳಿಕ ಈಗ ತುಳಸಿಗೆರೆ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಹೋಗ್ತೀವಿ. ಆಲ್ರೆಡಿ ತುಳಸಿಗೆರೆ ಹನುಮಂತಕ್ಕೆ ಇವಾಗ ಬಂದು ದರ್ಶನ ಪಡೆಯೋಕ್ಕಂತೇಳಿ ಬಂದಾಗ ಅದ್ರಲ್ಲಿ ಕಾಯಿ ಹೊಡೆಸ್ಕೊಂಡ್ರು. ಕಾಯಿ ಹೊಡೆಯೋಕ್ಕೂ ತುಂಬ ಪಾಳನೆ ಇತ್ತು, ಯಾಕಂದರೆ ಅಮಾವಾಸ್ಯೆ ಅಲ್ಲ. ಆದರೆ ನಮ್ಗೆ ಹೋದಾಗ ತುಂಬ ಗದ್ದಲ ಇದ್ದಿದ್ದಿಲ್ಲ, ಜಲ್ದಿನೇ ಹೋಗಿದ್ದು ಬೆಳಿಗ್ಗೆನೆ. ಓಕೆ, ಎಲ್ಲ ದೇವಸ್ಥಾನ ದೇವ್ರ ದರ್ಶನವನ್ನು ಪಡೆದುಕೊಂಡು ಅಲ್ಲೇ ಒಂದು 5 ನಿಮಿಷ ವಿಶ್ರಾಂತಿ ತೊಗೊಂಡೆವು. ಏನೋ ಟೈಪ್ ಅನಿಸ್ತು. ಅಮಾವಾಸ್ಯೆ ಹುಣ್ಣಿಮೆ ಹೀಗೆ ಬಂದುಗಳೇ ದೇವರು ದೇವ್ರು ಎಲ್ಲ ನೆನಪಾಗ್ತವೆ. ಪ್ರತಿಯೊಬ್ಬರು ಜೀವನದಲ್ಲಿ ಅದೇ ಅಲ್ಲ. ರೆಗ್ಯುಲರಾಗಿ ವರ್ಕ್ ಮಾಡಿ ಏನೋ ಟಯರ್ಡ್ ಆದಾಗ ಹೊರಗಡೆ ದೇವರು ಅಂಥೇಳಿ ಆ ಟಾಪಿಕ್ ಬಂದ್ಮೇಲೆ ಮನುಷ್ಯಗೆ ಎಷ್ಟೋ ನಿರಾಳವಾಗುತ್ತೆ. ಹಾಗೆ ನನ್ನ ಅಣ್ಣನ ಮಗಳು ಮೀಟ್ ಆಗಿದ್ದೆವು.